ನಮಸ್ತೆ ಸ್ನೇಹಿತರೆ. ಕೇಂದ್ರದ ಜಂತರ್ ಮಂತರಲ್ಲಿ ಏನು ಪ್ರತಿಭಟನೆ! ವಾವ್! ಆ ಪ್ರತಿಭಟನೆ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಈ ಜಿರಳೆಗಳ ಗುಂಪು ಯಾವ ಥರ ಪ್ರತಿಭಟನೆ ಮಾಡ್ತಾ ಇದೆ. ನೀಟ್ ಪರೀಕ್ಷೆ ಅಂತ ಹೇಳಿ ಆ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬಿ ನೀವು ಪ್ರತಿಭಟನೆ ಮಾಡ್ತಿದ್ದೀರಲ್ಲ. ನೀಟ್ ಪೇಪರ್ನ ಲೀಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಒಳಗಾಕಾಯ್ತು, ಮತ್ತೆ ಮರುಪರೀಕ್ಷೆ ಕೊಟ್ಟಾಯ್ತು ನೀಟ್ ಎಕ್ಸಾಮ್. ಮತ್ತೆ ಇನ್ಯಾವುದ್ರ ವಿರುದ್ಧ ನೀವು ಹೋರಾಟ ಮಾಡ್ತಿದ್ದೀರಾ? ನೀವು ನೀಟ್ ಪರೀಕ್ಷೆ ವಿರುದ್ಧ ಹೋರಾಟ ಮಾಡ್ತಿದ್ರೆ ಈಗ ನಿಮ್ಮ ಇಷ್ಟು ದಿನದ ಹೋರಾಟದಲ್ಲಿ ನೀಟ್ ಪರೀಕ್ಷೆ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ನಾವು ಧರ್ಮದ ಪರ ಅಲ್ಲ, ನಾವು ಮತ್ತೊಂದಲ್ಲ ಅಂದ್ರೆ ಒಂದು ಧರ್ಮನ ಬೈರಿ, ಇನ್ನೊಂದು ಧರ್ಮನ ಹೊಗಳ್ರಿ ಅಂತ ಏನಾರು ಇದೆಯಾ? ಅಲ್ಲಿ ಯಾವ ಧರ್ಮದ ಬಗ್ಗೆ ನೀವು ಹೊಗಳಿಕೆ ಮಾತಾಡ್ತೀರಾ? ಯಾವ ಧರ್ಮನ ಹೀಯಾಳಿಸ್ತಿದ್ದೀರಾ? ಭಾರತಾಂಬೆ ಗಂಡ ಯಾರು ಅಂತ ಕೇಳ್ತೀರ ಅಂದ್ರೆ ಆ ಅವಿವೇಕಿಗೆ ತಲೆ ಕೆಟ್ಟಿದ್ಯಾ? ತನ್ನ ಎತ್ತ ತಾಯಿಗೆ ಹೋಗ್ಬಿಟ್ಟು ತನ್ನ ನಿಜವಾದ ತಂದೆ ನನ್ನ ಆಧಾರ್ ಕಾರ್ಡು ಅಥವಾ ನನ್ನ ಸರ್ಟಿಫಿಕೇಟ್ ಅಲ್ಲಿ ಇರುವಂತ ವ್ಯಕ್ತಿನೇನಾ ಅಂತ ಹೋಗಿ ನಿಮ್ಮ ತಾಯಿನ ಹೋಗಿ ಪ್ರಶ್ನೆ ಮಾಡಿ. ಭಾರತಾಂಬೆ ಅಂತಂದ್ರೆ ಎಲ್ಲರೂ ಎದ್ದು ನಿಂತು ಕೈ ಮುಗಿಯುವಂತ ಭಾರತಾಂಬೆನ ನೀವು ಆಕೆ ಗಂಡ ಯಾರು ಅಂತ ಕೇಳಬೇಕು ಅಂತ ಹೇಳ್ತೀರಾ? ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಈ ರೀತಿನ ಪ್ರೋತ್ಸಾಹ ಕೊಡೋದು, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದು, ನಿಮಗೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ, ಮೋದಿ ಅವರನ್ನ ಹೆಸರನ್ನ ಹಾಳು ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಬೇಕಿತ್ತು. ಅದನ್ನ ಈ ನೀಟ್ ಪರೀಕ್ಷೆ ನೆಪದಲ್ಲಿ ನೀವೆಲ್ಲ ಜಿರಳೆಗಳು ಸೇರ್ಕೊಂಡು ಈ ವಿದ್ಯಾರ್ಥಿಗಳನ್ನ ಎತ್ಕಟ್ಟಿ ಇಲ್ಲಿ ಮಾಡ್ತಿದ್ರಲ್ಲ. ವಿದ್ಯಾರ್ಥಿಗಳಿಗೆ ಒಡೆದ್ರು ಬಡಿದ್ರು ಅನ್ನೋದು ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಹೆಚ್ಚು ಹರಿದಾಡ್ತಿದೆಯಲ್ಲ. ಪೊಲೀಸ್ನವರ ಮೇಲೆ ಹಲ್ಲೆ ಮಾಡುವಂತ ಅಧಿಕಾರನ ಇದೇ ವಿದ್ಯಾರ್ಥಿಗಳಿಗಾಗ್ಲಿ ಈ ಜೊತೆಗಿರುವಂತ ಈ ಕ್ರಿಮಿಕೀಟಗಳು ಜಿರಳೆಗಳಿಗೆ ಕೊಟ್ಟಿದ್ಯಾರು? ಇದನ್ನು ನಾವು ಪ್ರಶ್ನೆ ಕೇಳಬೇಕಲ್ಲ. ಯಾವನೊಬ್ಬ ಅವಿವೇಕ ಹೇಳ್ತಾನೆ ಸಂಸತ್ತಿಗೆ ಮುತ್ತಿಗೆ ಹಾಕ್ತಿವಿ, ಸಂಸತ್ತನ್ನ ಸುಟ್ಟಾಕ್ತಿವಿ, ನೇಪಾಳದಲ್ಲಿ ಆದ ರೀತಿ ಮಾಡ್ತೀವಿ ಅಂದ್ರೆ ಇದು ನೇಪಾಳ ಅಲ್ಲ ಕಣಯ್ಯ, ಇದು ಭಾರತ. ಇಲ್ಲಿ ನೇಪಾಳ ಪ್ರಧಾನಮಂತ್ರಿ ಎಲ್ಲ ಕೂತಿರೋದು. ನೀವ್ ಹೇಳ್ತಿರಲ್ಲ 56 ಇಂಚು ಎದೆಯ ಮೋದಿ ಅಂತ, ಅದೇ ಮೋದಿ ಕೂತಿರೋದು. ಸಂಸತ್ತನ್ನ ಸುಟ್ಟಾಕದ್ ಬೇಡ, ಹತ್ರಕ್ಕೆ ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಬುಡಕ್ಕೆ ಬೆಂಕಿನ ಹೆಂಗಿಡ್ಬೇಕು ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ನಿಮಗೆ ಸಪೋರ್ಟ್ ಮಾಡೋಕ್ಕೆ ವಿದ್ಯಾರ್ಥಿಗಳ ಬೆಂಬಲ ಬೇಕಿತ್ತು. ಆದರೆ ಈ ಕೆಲವೊಂದು ಮೂರ್ಖ ವಿದ್ಯಾರ್ಥಿಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗಾದಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಿದಂಥವ್ರ ಬಗ್ಗೆ ನಾವು ಅನುಕಂಪ ತೋರಿಸಲ್ಲ. ನಾವು ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೇವೆ. ಆದರೆ ಅದೇ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ದೇಶದಲ್ಲಿ ಉಗ್ರಗಾಮಿಗಳನ್ನ ಉಂಟಾಗುವಂಥ ಕೆಲಸ ಅಂದರೆ ಉಗ್ರರ ರೀತಿ ಅವರನ್ನು ಬಿಂಬಿಸ್ತಿದ್ದೀರಾ, ಅವ್ರಿಗೆ ಪ್ರಚೋದನೆ ಕೊಡ್ತಿದ್ದೀರಾ. ಅಂದರೆ ಯಾರೋ ಒಬ್ರು ಉಪವಾಸ ಕೂರ್ತಾರೆ, ಊಟ ತಿಂಡಿ ಎಲ್ಲ ಬಿಟ್ಟು ತುಂಬ ದಿನಗಳ ನಂತರ ಅಂತ. ಒಂದು 20, 19, 15 ದಿನ ಇರೋಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ? ಆ ಲೀಡ್ರ್ ಅನ್ನಿಸ್ಕೊಂಡಿರೋರು ಮಧ್ಯ ಎಲ್ಲಿ ಕದ್ದು ಮುಚ್ಚಿ ತಿಂತಾ ಇದ್ದಾರೆ ಅಂತ ಗೊತ್ತಿದೆ ಅಲ್ವಾ? ಏನು ಆ್ಯಕ್ಟಿಂಗ್ ಮಾಡ್ತಾನೆ ಸಬಾಸ್. ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಂತೆ. ಹಂಗಾದಾಗ ಇವ್ರು ನಿಲ್ಲಿಸ್ಬಿಡ್ತಾರ, ಅಥವಾ ಮುಂದಕ್ಕೆ ಮೋದಿಜಿನೂ ರಾಜೀನಾಮೆ ಕೊಡಬೇಕು. ನಮ್ಮಲ್ಲಿ ಅವನಾದರೂ ತುಂಬ ಹೆಂಗಂತಂದರೆ ದೇಶನ ನಾವು ಸುಭಿಕ್ಷವಾಗಿ ನೋಡ್ತೀನಿ ಅನ್ನೋ ತಾಕತ್ತಿರುವಂಥ ಲೋಫರು ಯಾವನಾದರೂ ಮುಂದೆ ಬಂದು ನಿಂತ್ಕೊಂಡು ನಾನು ದೇಶನ ಆಳ್ವಿಕೆ ನಡೆಸುವಂಥ ತಾಕತ್ತು ನನಗಿದೆ ಅಂತ ತೋರಿಸ್ಲಿಕ್ಕೆ ಯಾವನಿಗಾದರೂ ಇದೆಯಾ ನಿಮ್ಮಲ್ಲಿ? ಯಾರೋ ಒಬ್ಬ ಪುಣ್ಯಾತ್ಮ ಮಗನ ಇಲ್ಲಿ ಧರ್ಮಸ್ಥಳನೆಲ್ಲ ಉದ್ಧಾರ ಮಾಡಿ ಸಾಕಾಯ್ತು, ಅಲ್ಲೆಲ್ಲ ಏನಾದ್ರೆ ಕೈ ಚಳಕ ಇದೆ ಅಂತ ಗೊತ್ತಾಗಿ ಕ್ಯಾಕರಿಸಿ ಮೊಕ್ಕುಗೆ ಥರ ಜನ ಬಂದರು. ಈಗ ಅಲ್ಲೋಗವನೆ 3 ಹೊತ್ತು. ನಾಚಿಕೆ ಆಗಬೇಕು ನಿಮಗೆಲ್ಲ. ನಾವು ಎಂದು ವಿದ್ಯಾರ್ಥಿಗಳ ವಿರೋಧ ಅಲ್ಲ, ನಾವು ವಿರೋಧಿಗಳಲ್ಲ. ವಿದ್ಯಾರ್ಥಿಗಳಿಗಾಗಿರುವಂಥ ಅನ್ಯಾಯಕ್ಕೆ ಖಂಡಿಸ್ಬೇಕು. ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು? ಇಲ್ಲಿ ಎಲ್ಲ ಪಕ್ಷಗಳು ಸೇರಿ ಮೋದಿಯವರನ್ನ ಏನಾದರೂ ಪ್ಲ್ಯಾನ್ ಮಾಡಿ ಇಳಿಸ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಜನ ಯಾರು ಮೂರ್ಖರಲ್ಲ. ಇಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದು ನಮಗೂ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಪಾಠ ಕಲಿಸುವಂಥ ವ್ಯವಸ್ಥೆನ ನೋಡ್ತಾರೆ.